ಎರಡು ಬೀಜದ ಕನಸು. ಒಂದು ತೋಟದಲ್ಲಿ ಎರಡು ಬೀಜಗಳಿರ್ತವೆ. ಅವು ಏನು ಮಾಡ್ತವೆ ಅಂದರೆ ಯೋಚನೆ ಮಾಡ್ತವೆ. ಮೊದಲನೇ ಬೀಜ ಏನು ಮಾಡುತ್ತೆ, ನಾನು ಮಣ್ಣಿನೊಳಗೆ ಹೋಗಿ ನನ್ನ ಬೇರುಗಳನ್ನು ಭದ್ರ ಮಾಡಿಕೊಂಡು ನಾನು ದೊಡ್ಡ ಮರವಾಗಿ ಬೆಳೆದು ಹಲವಾರು ಜನಕ್ಕೆ ಆಶ್ರಯ ಕೊಡಬೇಕು, ಹಾಗೆ ಹಕ್ಕಿಗಳು ಸಹ ಬಂದು ನನ್ನ ಮರದಲ್ಲಿ ಗೂಡು ಕಟ್ಟಬೇಕು ಅಂತ ಯೋಚನೆ ಮಾಡಿ ಮೊದಲನೇ ಬೀಜ ಏನು ಮಾಡುತ್ತೆ, ಅದು ಮಣ್ಣಿನೊಳಗೆ ಹೋಗ್ಬಿಡುತ್ತೆ ಧೈರ್ಯವಾಗಿ. ಆದರೆ ಎರಡನೇ ಬೀಜ ಏನು ಮಾಡುತ್ತೆ, ಸ್ವಲ್ಪ ಯೋಚನೆ ಮಾಡುತ್ತೆ. ಅದಕ್ಕೆ ಮುನ್ನುಗ್ಗೋಕ್ಕೆ ಭಯ. ನಾನು ಮಣ್ಣಿನೊಳಗೆ ಹೋದರೆ ಮಣ್ಣಿನಲ್ಲಿರುವ ಹುಳುಗಳು ನನ್ನನ್ನು ತಿಂದು ಹಾಳು ಮಾಡ್ತವೆ, ಮತ್ತು ಜಾಸ್ತಿ ಮಳೆ ಬಂದಾಗ ನಾನು ಕೊಚ್ಚಿ ಹೋಗ್ಬಿಡ್ತೀನಿ ಅಂತ ಯೋಚನೆ ಮಾಡಿಬಿಟ್ಟು ಏನು ಮಾಡುತ್ತೆ, ಎರಡನೇ ಬೀಜ ಮಣ್ಣಿನೊಳಕ್ಕೆ ಇಳಿದಲೇ ಹಾಗೆ ಹೊರಗಡೆ ಇರುತ್ತೆ. ಒಂದು ದಿವಸ ಏನಾಗುತ್ತೆ ಅಂದರೆ, ಕೆಲವು ದಿವಸ ಕಳೆದೋಗಿರುತ್ತೆ. ಒಂದು ದಿವಸ ಏನಾಗುತ್ತೆ ಅಂದರೆ, ಅಲ್ಲಿ ತೋಟಕ್ಕೆ ಒಂದು ಕೋಳಿ ಬರುತ್ತೆ. ಕೋಳಿ ಬಂದು ಏನು ಮಾಡುತ್ತೆ ಅಂದರೆ, ಅದು ಆಹಾರವನ್ನು ಹುಡುಕ್ತಾ ಬಂದಿರುತ್ತೆ. ಆವಾಗ ಅಲ್ಲೊಂದು ಬೀಜ ಕಾಣುತ್ತೆ. ಅದು ಯಾವ ಬೀಜ ಅಂದರೆ ಎರಡನೇ ಬೀಜ. ಅದನ್ನೇನು ಮಾಡುತ್ತೆ, ಕೋಳಿ ಎರಡನೇ ಬೀಜವನ್ನು ತಿಂದುಬಿಡುತ್ತೆ. ಆವಾಗ ಮೊದಲನೇ ಬೀಜ ಯೋಚನೆ ಮಾಡುತ್ತೆ, ನಾನು ಧೈರ್ಯವಾಗಿ ಮುನ್ನುಗ್ಗದಲ್ಲೇ ಮೇಲೆ ಇದ್ದಿದ್ದರೆ ಕೋಳಿ ನನ್ನನ್ನು ತಿಂದಾಕ್ಬಿಡ್ತಿತ್ತು ಅಂತ ಯೋಚನೆ ಮಾಡುತ್ತೆ. ಆವಾಗ ಏನು ಮಾಡುತ್ತೆ ಅಂದರೆ, ಮೊದಲನೇ ಬೀಜ ಅದು ಮೊಳಕೆ ಹೊಡೆದು ಗಿಡ ಆಗಿ ದೊಡ್ಡದಾದ ಮರ ಆಗುತ್ತೆ. ಮರ ಆಗಿಬಿಟ್ಟು ಹಲವಾರು ಜನರು ಬಂದು ಆ ಮರದಲ್ಲಿ ವಾಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮತ್ತು ಕೆಳಗಡೆ ಪಾಪ ಅವರು ಆಶ್ರಯ ತೊಗೊಳೋದಕ್ಕೂ ಸ್ಟಾರ್ಟ್ ಮಾಡ್ತಾರೆ. ಮತ್ತು ಹಕ್ಕಿಗಳು ಸಹ ಗೂಡನ್ನು ಕಟ್ತವೆ. ಅದು ಮೊದಲನೇ ಬೀಜ ಯೋಚನೆ ಮಾಡುತ್ತೆ, ನಾನು ಧೈರ್ಯವಾಗಿ ಮುನ್ನುಗ್ಗದಲ್ಲೇ ಇದ್ದಿದ್ದರೆ ನಾನು ಬರೀ ಬೀಜವಾಗೇ ಇರ್ತಾಯಿದ್ದೆ. ಈ ರೀತಿ ನಾನು ಯಾರಿಗೂ ಆಶ್ರಯ ಕೊಡೋದಕ್ಕೂ ಆಗ್ತಿರಲಿಲ್ಲ, ದೊಡ್ಡ ಮರವನ್ನು ಆಗೋದಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಅಂತ ಆ ಮೊದಲನೇ ಬೀಜ ಯೋಚನೆ ಮಾಡುತ್ತೆ. ಇಲ್ಲಿ ಬೆಳವಣಿಗೆ ಅನ್ನುವುದು ಧೈರ್ಯದ ಮತ್ತೊಂದು ಹೆಸರು. ಧೈರ್ಯವನ್ನು ಮೆಟ್ಟಿ ನಿಂತಾಗ ಮಾತ್ರ ನಮಗೆ ಯಶಸ್ಸು ಸಿಗುತ್ತದೆ. ಯಾರೇ ಆಗಿರ್ಬೋದು, ಜೀವನದಲ್ಲಿ ನಾವು ಯಾವುದಕ್ಕೂ ಭಯ ಪಡಬಾರ್ದು. ಮುಂದೆ ದಾರಿ ಇದೆ ಅಂತ ಹೇಳಿ ಮುನ್ನುಗ್ಗಿ ನಡೆದರೆ ನಮಗೆ ಒಂದಲ್ಲ ಒಂದು ದಾರಿ ಸಿಗುತ್ತದೆ. ಈ ಕಥೆಯ ಸಾರಾಂಶವೇನೆಂದರೆ, ಜೀವನದಲ್ಲಿ ಎಲ್ಲರಿಗೂ ಅವಕಾಶಗಳು ಸಿಗುತ್ತವೆ, ಆದರೆ ಧೈರ್ಯದಿಂದ ಯಾರು ಮುನ್ನುಗ್ಗಿ ಆ ಕೆಲಸವನ್ನು ಅಥವಾ ಆ ಕನಸನ್ನು ನನಸಾಗಿಸಿಕೊಳ್ಳುತ್ತಾರೋ ಅವರು ಜೀವನದಲ್ಲಿ ತುಂಬ ಉನ್ನತ ಮಟ್ಟಕ್ಕೆ ಏರುತ್ತಾರೆ. ಆದ್ದರಿಂದ ಯಾರೇ ಆಗಲಿ, ದಯವಿಟ್ಟು ಯಾವುದೇ ಕೆಲಸ ಮಾಡಬೇಕು ಅಂದರೆ ಅರ್ಧಕ್ಕೆ ಯಾವ ಕೆಲಸನೂ ನಿಲ್ಲಿಸಬೇಡಿ. ನಿಮ್ಮ ಕೈಯಲ್ಲಿ ಆಗೋದಿಲ್ಲ ಅನ್ನೋದು ಬಿಟ್ಬಿಡಿ. ನಿಮ್ಮ ಕೈಯಲ್ಲಿ ಹಾಗೆ ಆಗುತ್ತೆ ಅನ್ನೋ ಮನೋಭಾವ ನಿಮ್ಮಲ್ಲಿ ಬೆಳೆಸ್ಕೊಂಡ್ರೆ ನೀವು ಒಂದಲ್ಲ ಒಂದು ಕಾರ್ಯದಲ್ಲಿ ಅಥವಾ ಕೆಲಸದಲ್ಲಿ ಯಶಸ್ಸನ್ನು ಗಳಿಸೋದಕ್ಕೆ ಸಾಧ್ಯ ಆಗುತ್ತೆ. ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲನ್ನು ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ನಿಮಗೆ ಏನಾದ್ರು ಹೇಳಬೇಕು ಅಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ರೀತಿ ಯಾರಾದರೂ ಒಬ್ಬರು ಸೋತು ಗೆದ್ದಿರೋರು ಇದ್ದೇ ಇರ್ತೀರ. ಅವರು ಯಾರಾದರೂ ಇದ್ದರೆ ಅವರು ಮುಂದಿನ ಜೀವನದಲ್ಲಿ ಯಾವ ರೀತಿ ತಪ್ಪನ್ನು ತಿದ್ಕೊಂಡು ಮೇಲೆ ಬರ್ಬೋದು ಅಂತ ಯೋಚನೆ ಮಾಡಿ ಅಂತ ಎಲ್ಲರಿಗೂ ನಾನು ಈ ವಿಡಿಯೋ ಮೂಲಕ ತಿಳಿಸ್ತಿದ್ದೀನಿ. ಎಲ್ಲರಿಗೂ ನನ್ನ ಧನ್ಯವಾದಗಳು.